ಸ್ನೇಹಿತರೆ, ನಾನು ನಿಮ್ಮ ಜೊತೆ ಒಂದು ವಿಚಾರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಲೈಕು ಬೇಡ, ವ್ಯೂಸು ಬೇಡ, ಏನು ಬೇಡ. ನನ್ನ ಆತ್ಮಸಾಕ್ಷಿಗೆ ಮೆಚ್ಚುವ ಹಾಗೆ ನಾನು ಸಣ್ಣ ಪುಟ್ಟ ಮಿಮಿಕ್ರಿಗಳು ಮಾಡ್ತೀನಿ. ಮಿಮಿಕ್ರಿ ಅಷ್ಟೊಂದು ಚೆನ್ನಾಗಿಲ್ಲ, ಅದಕ್ಕೆ ನಿಮಗೆ ಲೈಕು ಬರೋಲ್ಲ, ವ್ಯೂಸು ಬರೋಲ್ಲ ಅಂತ ಕೆಲವರು ಕಮೆಂಟ್ ಹಾಕಿದ್ದಾರೆ. ಅದಕ್ಕೆ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತೀನಿ. ಏಕೆಂದರೆ ಇದನ್ನು ಹೇಳ್ತಿರ್ತಕ್ಕಂಥವ್ರು ನಿಜವಾಗ್ಲೂ ಗ್ರೇಟು ಅಂತ ಹೇಳ್ಬೋದು. ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಮಿಮಿಕ್ರಿನ ಅವರು ಪಾಪ ಒಂದು ವಿಶ್ಲೇಷಣೆ ಮಾಡಿ ಹೇಳಿದ್ದಾರೆ. ಭಾಳ ಸಂತೋಷ. ಅವ್ರ ಹೆಸರು ಹೇಳಲ್ಲ. ಸ್ನೇಹಿತರೆ, ನನ್ನ ಚಾನಲು ಮೊನಟೈಸೇಷನ್ ಆಗೋದಕ್ಕೆ ಒಂದು ಮಿಮಿಕ್ರಿ ಕಾರಣ. ರಾತ್ರಿ 2,65,000 ಜನ ನೋಡಿ ಅದರಿಂದ ಸಬ್ಸ್ಕ್ರೈಬರು ಆಗಿದ್ದಾರೆ ಮತ್ತು 4,000 ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಿದೆ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಅದೇ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ನಡೆದಂತಹ ದರ್ಶನ್ ರವರ ಕುರಿತು ಒಂದು ಮಿಮಿಕ್ರಿ ಮಾಡಿದೆ. ಬೇಕಾದ್ರೆ ನಿಮಗೆ ಡೌಟ್ ಆದರೆ ತಗೊಂಡು ಚೆಕ್ ಮಾಡ್ಬೋದು. ಎಷ್ಟು ಲಕ್ಷ ವ್ಯೂಸ್ ಬಂದಿದೆ ಅಂತಕ್ಕಂಥದ್ದು ಮಿಮಿಕ್ರಿಗೆ. ಹಾಗಾಗಿ ಅವ್ರದ್ದೇ ಆದಂತಹ ಒಂದು ಕಲೆಯಲ್ಲಿ ಅವರು ಮುಂದುವರಿತಿರ್ತಾರೆ. ಯಾರನ್ನೂ ಅವಮಾನ ಮಾಡೋಂಗಿಲ್ಲ, ಯಾರನ್ನೂ ವಧೆ ಮಾಡೋಂಗಿಲ್ಲ, ಯಾರ ಒಂದು ಚಾರಿತ್ರ್ಯ ವಧೆ ಮಾಡೋಂಗಿಲ್ಲ. ಯಾಕೆಂದರೆ ಅಂತಹ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವ್ರನ್ನೂ ಕೂಡ ಈ ಜನಸಾಮಾನ್ಯರು ಬಿಟ್ಟಿಲ್ಲ. ಬರೀ ಅನುಕರಣೆ. ಎಲ್ಲರನ್ನೂ ಅಷ್ಟೇ. ಒಂದು ಒಳ್ಳೇದು ಮಾಡಿ ಅದಕ್ಕೂ ಅನುಕರಣೆ, ಕೆಟ್ಟದ್ದು ಮಾಡಿ ಅದಕ್ಕೂ ಅನುಕರಣೆ. ಪ್ರತಿಯೊಂದು ಒಂದು ಒಳ್ಳೆ ಕೆಲಸ ಮಾಡ್ರು ಆಡ್ಕೊತಾರೆ, ಕೆಟ್ಟ ಕೆಲಸ ಮಾಡ್ರು ಆಡ್ಕೊತಾರೆ. ಬೆತ್ತಲಾಗಿ ಕುಣಿತಕ್ಕಂಥದ್ದಕ್ಕೂ ಅದಕ್ಕೂ ಕಮೆಂಟ್ ಹಾಕ್ತಾರೆ. ಅದನ್ನೂ ಕೂಡ ಹೆಚ್ಚಿಸ್ತೀರಿ, ವ್ಯೂಸ್ ಹೆಚ್ಚಿಸ್ತೀರಿ. ನೋಡಿ, ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಅರೆ ಬೆತ್ತಲೆ ಹಾಕೊಂಡು ವೀಡಿಯೋ ಮಾಡೋದನ್ನು ನನ್ನ ಜೀವನದಲ್ಲಿ ಮಾಡಲ್ಲ. ನನ್ನ ಪ್ರಾಮಾಣಿಕ, ನನ್ನ ಟ್ಯಾಲೆಂಟ್ ಏನಿದೆ ಅದನ್ನು ಮಾತ್ರ ತೋರಿಸ್ತೀನಿ. ಯಾರು ಈ ರೀತಿ ಕೆಟ್ಟ ಕಮೆಂಟ್ ಹಾಕಿದ್ದಾರೆ ದಯವಿಟ್ಟು ಇದನ್ನು ವಾಪಸ್ ತಗೊಳ್ಳಿ. ನನಗೆ ವ್ಯೂಸು ಬರದಿದ್ರೂ ಪರವಾಗಿಲ್ಲ, ಲೈಕ್ ಬರದಿದ್ರೂ ಪರವಾಗಿಲ್ಲ. ನನ್ನ ಆತ್ಮಸಾಕ್ಷಿ ಒಪ್ಪೋ ರೀತಿ ನಾನು ಮಿಮಿಕ್ರಿ ಮಾಡ್ತೀನಿ. ನೀವು ನನ್ನ ಮಿಮಿಕ್ರಿ ನೀವು ಅನ್ಬೋದು ಅದಕ್ಕೆ ವ್ಯೂಸ್ ಬರಲ್ಲ, ಲೈಕ್ ಬರಲ್ಲ ಅಂತ. ನಂದು ಮಿಕ್ಸ್ ಕಂಟೆಂಟು, ನಂದು ಒಂದು ಕ್ಯಾಟಗರಿಲಿ ಇಲ್ಲ. ಅದರಿಂದ ವ್ಯೂಸ್ ಬರದೇ ಇರ್ಬೋದು. ಆದರೆ ನೀವು ಚೆಕ್ ಮಾಡ್ಬೋದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 2,65,000 ಜನ ನೋಡಿದರೆ ಇದು ಹೆಂಗೆ ಕೊಡ್ತು? ಇದನ್ನು ಮಿಮಿಕ್ರಿ ಚೆನ್ನಾಗಿಲ್ಲ ಅಂತೀರಾ? ನೋಡಿ, ಕಮೆಂಟ್ ಹಾಕೋರು ಬೇಕಾದಷ್ಟು ಜನ ಇದ್ದಾರೆ. ಪಾಪ ನಮ್ಮ ಮಾತೆಯರು, ನಮ್ಮ ಸಿಸ್ಟರ್ಸ್ಗಳು, ಅವರು ಕೂಡ ಕೆಟ್ಟ ಕಮೆಂಟ್ ಹಾಕ್ತೀರಿ. ಅವ್ರು ಪಾಪ ಹೆಂಗಸರು, ಪಾಪ ಹೃದಯ ತಡೆಯೋಕ್ಕಾಗಲ್ಲ. ಪಾಪ ಅವರು ಯೂಟ್ಯೂಬ್ ಮಾಡೋದನ್ನು ನೆನೆಸ್ಬಿಡ್ತಾರೆ. ಆದರೆ ನಾವು ಆ ಥರ ಅಲ್ಲ. ನೀವು ಹೆಚ್ಚಿಗೆ ಮಾಡಿ, ನಾವು ಮಾಡ್ತೀವಿ. ನೀವು ಎಷ್ಟೇ ಕಮೆಂಟ್ ಹಾಕಿ, ಎಷ್ಟೇ ಕೆಟ್ಟ ಕಮೆಂಟ್ ಹಾಕಿ, ನಾವು ಜಗ್ಗವ್ರಲ್ಲ, ಬಗ್ಗವ್ರಲ್ಲ. ನಮ್ಮದು ಚಾಮರಾಜನಗರ ಜಿಲ್ಲೆ, ಗುಂಡ್ಲುಪೇಟೆ ತಾಲೂಕು. ಯಾವ ನನ್ನ ಮಕ್ಕಳಿಗೂ ನಾವು ಏನೋ ತಲೆ ಕೆಡ್ಸ್ಕೊಳ್ಳಲ್ಲ. ನಮ್ಮ ಪಾಡಿಗೆ ನಾವು ವೀಡಿಯೋ ಮಾಡ್ಕೊಂಡು ಹೋಗ್ತಿರ್ತೀವಿ. ನಿಮ್ಮ ಪಾಡಿಗೆ ನೀವು ಬ್ಯಾಡ್ ಕಮೆಂಟ್ ಹಾಕ್ಕೊಂಡು ಕೆಳಗಡೆನೇ ಹೋಗಿ ನಮ್ಮ ಪಾಡಿಗೆ ನಾವು ವೀಡಿಯೋ ಮಾಡ್ಕೊಂಡು ಮುಂದೆ ಹೋಗ್ತೀವಿ. ಸರಿನಾ? ಓಕೆ, ನಮಸ್ಕಾರ ಸ್ನೇಹಿತರೆ. ಕೆಟ್ಟ ಕಮೆಂಟ್ ಹಾಕೋರ್ಗೂ ಧನ್ಯವಾದಗಳು, ಒಳ್ಳೆ ಕಮೆಂಟ್ ಹಾಕೋರು ನನ್ನ ಹೃದಯಪೂರ್ವಕದ ಧನ್ಯವಾದಗಳು ತಿಳಿಸ್ತಾ ನಮಸ್ಕಾರ ಸ್ನೇಹಿತರೆ.